Hallelujah. 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 God bless you on this Christmas season. ಈ ಒಂದು ಕ್ರಿಸ್ಮಸ್ ದಿನಗಳ ವಾತಾವರಣದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. As family and friends, we have gathered here to celebrate this Christmas Eve. ಈ ಒಂದು ಕ್ರಿಸ್ಮಸ್ ಈವನ್ನು ಸ್ನೇಹಿತರಾಗಿ ಅದು ಮಾತ್ರವಲ್ಲ ಕುಟುಂಬದವರಾಗಿ ನಾವು ಇಲ್ಲಿ ಕೂಡಿ ಬಂದು ಈ ಒಂದು ಕ್ರಿಸ್ಮಸ್ ಈವನ್ನು ಸಂಭ್ರಮಿಸುವುದಕ್ಕಾಗಿ ನಾವು ಬಂದಿದ್ದೇವೆ. As we are reaching the end of this year, we have great celebration. ಈ ಒಂದು ವರ್ಷದ ಕೊನೆಯ ಭಾಗದಲ್ಲಿ ಬಂದಿದ್ದೇವೆ. ಅದರ ಮುಖಾಂತರವಾಗಿ ನಾವು ದೊಡ್ಡ ಸಂಭ್ರಮವನ್ನು ನಾವು ಆಚರಿಸುತ್ತಿದ್ದೇವೆ ಈ ಒಂದು ಕ್ರಿಸ್ಮಸ್ ಈವಿನ ಮುಖಾಂತರವಾಗಿ. Today's topic is God's intervention in human life. ಈ ದಿನದ ಸಂದೇಶದ ಶೀರ್ಷಿಕೆಯು ಮನುಷ್ಯನ ಜೀವಿತದಲ್ಲಿ ದೇವರು ಯಾವ ರೀತಿಯಾಗಿ ಮಧ್ಯಸ್ಥಿಕೆಯನ್ನು ವಹಿಸುತ್ತಾನೆ ಎಂಬ ಭಾಗವನ್ನು ನಾವು ನೋಡೋಣ. Everybody needs intervention from somebody at some times. ಕೆಲವು ಸಮಯಗಳಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಯಾರಾದರೂ ಒಬ್ಬರು ಬಂದು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಬೇಕು ಎಂಬ ಒಂದು ಸಂಭಾವನೆಯು ಬರುವಂತದ್ದಾಗಿರುತ್ತದೆ. When things go out of our control, we are not able to do anything on our own. We need someone to help us and save us from that situation. ನಾವು ಕೆಲವು ಸಂದರ್ಭಗಳಲ್ಲಿ ನೋಡಬೇಕಾದ್ರೆ ನಮ್ಮಿಂದ ಅಸಾಧ್ಯವಾಗುವಂತ ಕಾರ್ಯಗಳು ಬರುವಂತ ಸಮಯದಲ್ಲಿ ನಮ್ಮಿಂದ ಅದನ್ನು ಪರಿಪೂರ್ಣವಾಗಿ ಮುಗಿಸೋದಕ್ಕೆ ಆಗದೇ ಇರುವಂತ ಸಮಯದಲ್ಲಿ ಯಾರಾದರೂ ಒಬ್ರು ಬಂದು ಅಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕೆಂದು ನಾವು ಅಂದುಕೊಳ್ಳುತ್ತೇವೆ. We always look for the help from someone above us who is greater than us. ನಮಗಿಂತ ಉತ್ತಮರಾಗಿರುವವರಿಂದ ಅವರಿಂದ ಸಹಾಯವು ಬರಬೇಕೆಂದು ನಾವು ಭಾವಿಸುವಂತವರಾಗಿರುತ್ತೇವೆ. But when the whole human race wanted intervention, who can able to do that? ಆದರೆ ಒಂದು ಮನುಷ್ಯ ಕುಲಕ್ಕೆ ಯಾರಾದರೂ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಬೇಕು, ಇದು ಯಾರಿಂದ ಸಾಧ್ಯವಾಗುತ್ತದೆ? God intervened. That is called Christmas. ದೇವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡನು. ಆ ದಿನವೇ ಕ್ರಿಸ್ಮಸ್ ಎಂದು ನಾವು ಆಚರಿಸುವಂತವರಾಗಿದ್ದೇವೆ. It is God's help in our lives. ನಮ್ಮ ಜೀವಿತದಲ್ಲಿ ದೇವರು ತನ್ನ ಸಹಾಯವನ್ನು ಮಾಡುತ್ತಿದ್ದಾನೆ. Ephesians chapter 2 verse 1 to 5 very clearly says, Ephesians chapter 2 verse 1 to 5 very clearly says, and you were dead in your trespasses and sins, in which you previously walked according to the ways of this world, according to the ruler of the power of the air, the spirit now working in disobedience. We too all previously lived among them in our fleshly desires, carrying out the inclination of our flesh and thoughts, and we were by nature children under wrath, as others were also. But God, who is rich in mercy, because of his great love that he had for us, made us alive with Christ. Even though we were dead in trespasses, you were saved by the grace. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ರಿಂದ 5ನೇ ವಾಕ್ಯವನ್ನು ಓದಿಕೊಳ್ಳುವಂತ ಸಮಯದಲ್ಲಿ ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಿಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಂದ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. We were dead because of the sins. ನಾವು ಪಾಪದ ನಿಮಿತ್ತವಾಗಿ ಸತ್ತಂತವರಾಗಿ ನಾವು ಕಾಣಲ್ಪಟ್ಟೆವು. We were in bondage because of our sins. ನಮ್ಮ ಪಾಪದ ನಿಮಿತ್ತವಾಗಿ ನಾವು ಬಂಧನದಲ್ಲಿ ಕಾಣಲ್ಪಟ್ಟೆವು. We need someone to save us. ನಮಗೆ ಯಾರಾದರೂ ಬಂದು ನಮ್ಮನ್ನು ರಕ್ಷಿಸಬೇಕೆಂದು ನಮಗೆ ಅಗತ್ಯವಿದೆ. God took pity on us and came down as human being. ದೇವರು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿ ಮನುಷ್ಯನಾಗಿ ಮಾನವತಾರವನ್ನು ಎತ್ತಿ ಆತನು ಈ ಲೋಕಕ್ಕೆ ಆದು ಬಂದನು. So God's intervention is required to send someone who can come to our place and save us from this miserable condition. ದೇವರ ಮಧ್ಯಸ್ಥಿಕೆಯು ಬಹಳ ಅವಶ್ಯಕವಾಗಿದೆ. ಯಾಕೆಂದ್ರೆ ನಾವು ಇರುವಂತ ಬಂಧನದಿಂದ ಬಿಡಿಸೋದಕ್ಕಾಗಿ ಆತನು ಈ ಒಂದು ಜಾಗದಲ್ಲಿ ಆತನು ಬರಬೇಕಾದ ಒಂದು ಸನ್ನಿವೇಶವು ಅಲ್ಲಿ ಕಾಣಲ್ಪಟ್ಟಿತು. Matthew chapter 1:20 says very clearly,
ಅಲ್ಲಿ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 20ನೇ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. An angel of the Lord appeared to Joseph in his dream, saying, Joseph, son of David, don't be afraid to take Mary as your wife, because what she has been conceived in her is from the Holy Spirit. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ದಾವಿದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ, ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. Bible very clearly says, we were people of trespasses. ಸತ್ಯದ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಆ ಕಡೆ ಈ ಕಡೆ ಅಲೆದಾಡುವಂತವರಾಗಿ ಕಾಣಲ್ಪಟ್ಟೆವು. We were people of wrath. ಅದು ಮಾತ್ರವಲ್ಲ, ನಾವು ಕೋಪಕ್ಕೆ ಒಳಗಾಗುವಂತ ಜನರಾಗಿ ಕಾಣಲ್ಪಟ್ಟೆವು. We are destined to eternal punishment, death. ಅಲ್ಲಿ ನೋಡಬೇಕಾದ್ರೆ ಮರಣ ಎನ್ನುವಂತ ನಿರಂತರವಾಗಿರುವಂತ ಮರಣಕ್ಕೆ ನಾವು ಗುರುತಿಸಲ್ಪಟ್ಟಂತವರಾಗಿದ್ದೆವು. God came into this world to save us. That is the intervention of a God in our lives. ದೇವರು ಇದರಿಂದ ಬಿಡಿಸೋದಕ್ಕಾಗಿ ಆತನು ಈ ಲೋಕಕ್ಕೆ ಮಧ್ಯಸ್ಥಿಕೆ ಉಳ್ಳವನಾಗಿ ಈ ಲೋಕಕ್ಕೆ ಆದು ಬಂದನು, ನಮ್ಮನ್ನು ಬಿಡಿಸೋದಕ್ಕೋಸ್ಕರ. We needed salvation. ನಮಗೆ ರಕ್ಷಣೆಯ ಅವಶ್ಯಕತೆ ಉಂಟು. Matthew chapter 1:21 very clearly says, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 21ನೇ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. Mary will give a birth to a son, and you ought to name him Jesus, because he will save his people from their sins. ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವವನು ಅಂದನು. You may ask me, what is this salvation? ನೀವು ನನ್ನನ್ನು ಕೇಳಬಹುದು, ಈ ರಕ್ಷಣೆ ಎಂದರೆ ಏನು ಎಂದು. What is saving? ರಕ್ಷಿಸುವುದು ಎಂದರೆ ಏನು? Why I needed this salvation? ನನಗೆ ಈ ರಕ್ಷಣೆ ಎನ್ನುವಂತ ಅವಶ್ಯಕತೆ ಏನು? Bible very clearly says, we were destined for eternal death. ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ನಿರಂತರ ಮರಣಕ್ಕೆ ಒಪ್ಪಿಸಲ್ಪಟ್ಟೆವು ಎಂದು. That is because of our sins against God. ಯಾಕೆಂದ್ರೆ ಇದು ದೇವರಿಗೆ ವಿರೋಧವಾಗಿ ಮಾಡಿದ ಪಾಪದ ನಿಮಿತ್ತವಾಗಿ. We ourselves cannot save ourselves. ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. No one else in this world can save us. ಯಾರು ಸಹ ಈ ಲೋಕದಲ್ಲಿ ಇರುವಂತವರು ನಮ್ಮನ್ನು ರಕ್ಷಿಸುವುದಕ್ಕೆ ಆಗುವುದಿಲ್ಲ. Supposing you are fallen from the aircraft without a parachute, just imagine your position. ಒಂದು ವೇಳೆ ನೀವು ವಿಮಾನದಲ್ಲಿ ನೀವು ಹಾರಾಡುವಂತ ಸಮಯದಲ್ಲಿ ಒಂದು ವೇಳೆ ಏರ್ ಕ್ರಾಫ್ಟ್ ಅಲ್ಲಿ ಆ ಒಂದು ಪ್ಯಾರಾಶೂಟ್ ಇಲ್ಲದೆ ಹೋದರೆ ಏನಾಗುತ್ತದೆ ಎಂದು ವಿಚಾರಿಸಿ ನೋಡಿರಿ. When you are dropping down through the air to your death, if someone comes and lifts you up and saves your life, that is called salvation. ಆ ಒಂದು ಸನ್ನಿವೇಶ ಯಾವ ರೀತಿಯಾಗಿರ್ತದೆ ನೋಡಬೇಕಾದ್ರೆ, ಆ ಒಂದು ವಿಮಾನದಲ್ಲಿ ನೀವು ಕೆಳಗಡೆ ಆ ಒಂದು ಗಾಳಿಯಲ್ಲಿ ಇರುವಂತ ಸಮಯದಲ್ಲಿ ಯಾರಾದರೂ ಬಂದು ನಿಮ್ಮನ್ನು ಕಾಪಾಡುವುದಾದರೆ, ಆ ಒಂದು ಮರಣದಿಂದ ನಿಮ್ಮನ್ನು ರಕ್ಷಿಸುವುದಾದರೆ ಯಾವ ರೀತಿಯಾಗಿರುತ್ತದೆ ನಿಮ್ಮ ಪರಿಸ್ಥಿತಿ? Whatever efforts you put, however you try, my dear friend, when you are falling freely from aircraft, no one can save you. ನೀವು ಆ ಒಂದು ವಿಮಾನದಿಂದ ನೀವು ಕೆಳಗಡೆ ಬೀಳುತ್ತಿರುವಂತ ಸಮಯದಲ್ಲಿ ಅಲ್ಲಿ ಒಂದು ವೇಳೆ ಪ್ಯಾರಾಶೂಟ್ ಇಲ್ಲದೆ ಹೋದರೆ ಯಾರು ಸಹ ನಿಮ್ಮನ್ನು ರಕ್ಷಿಸುವುದಕ್ಕೆ ಆಗುವುದಿಲ್ಲ. Miracle should happen, that someone puts his hand and lifts you up from your death. ಅಲ್ಲಿ ಒಂದು ಅದ್ಭುತವು ನಡೆಯಲ್ಪಡಬೇಕು. ಯಾಕೆಂದ್ರೆ ನಿಮ್ಮನ್ನು ಮರಣದಿಂದ ಯಾರಾದರೂ ಒಬ್ಬರು ಅಲ್ಲಿ ಎತ್ತಿ ನಿಮ್ಮನ್ನು ನಿಲ್ಲಿಸಬೇಕಾಗುತ್ತದೆ. Oh, that miracle is called Christmas. ಆ ಒಂದು ಅದ್ಭುತದ ಹೆಸರೇ ಕ್ರಿಸ್ಮಸ್ ಆಗಿದೆ. God took the form of human and came into this world to save us. ದೇವರು ಮಾನವತಾರವನ್ನು ಎತ್ತಿ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ, ಈ ಲೋಕವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು. To save the people from their sins. ಪಾಪದ ನಿಮಿತ್ತವಾಗಿರುವಂತಹ ಜನರ ಪಾಪಗಳಿಂದ ಅವರನ್ನು ರಕ್ಷಿಸೋದಕ್ಕಾಗಿ ದೇವರು ಮನುಷ್ಯ ಕುಲದಲ್ಲಿ ಆತನು ಜನಿಸಿದನು. To save the people from the death penalty. ಅದು ಮಾತ್ರವಲ್ಲ, ಮರಣಕ್ಕೆ ಒಪ್ಪಿಸಲ್ಪಟ್ಟವರ ಆಗಿರುವುದರಿಂದ ಬಿಡಿಸುವುದಕ್ಕಾಗಿ ದೇವರು ಈ ಲೋಕಕ್ಕೆ ಆದು ಬಂದನು. To give us a new life. ನಮಗೆ ಹೊಸ ಜೀವನವನ್ನು ಕೊಡುವುದಕ್ಕಾಗಿ ದೇವರು ಬಂದನು. And also give us a place in heaven. ಅದು ಮಾತ್ರವಲ್ಲದೆ ಪರಲೋಕ ರಾಜ್ಯದಲ್ಲಿ ನಮಗೊಂದು ಸ್ಥಳವನ್ನು ಕೊಡೋದಕ್ಕಾಗಿ ಆತನು ಆದು ಬಂದನು. Acts chapter 4:12 says, Acts 4:12 says, ಅಲ್ಲಿ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯದ 12ನೇ ವಾಕ್ಯ ಹೇಳುತ್ತದೆ, there is salvation in no one else, for there is no other name under heaven given to people by which we must be saved.
ಅಲ್ಲಿ ಬರಬೇಕಾದ ರಕ್ಷಣೆಯು ಇನ್ಯಾರಲ್ಲಿಯೂ ಸಿಗುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು. Hallelujah. 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 The only name is Jesus Christ. He is the only person who could able to save us from our death, eternal death. ಈ ಒಂದು ನಿರಂತರವಾದ ಮರಣದಿಂದ ಬಿಡಿಸುವುದಕ್ಕೆ ಆತನ ಹೆಸರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೊರತು ಮತ್ತಾರು ನಮ್ಮನ್ನು ಆ ಒಂದು ಮರಣದಿಂದ ಬಿಡಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. To save us from death, he has to pay a penalty. ನಮ್ಮನ್ನು ಆ ಒಂದು ಮರಣದಿಂದ ಬಿಡಿಸೋದಕ್ಕೋಸ್ಕರ ಆತನು ಅಲ್ಲಿ ಒಂದು ಕಾಣಿಕೆಯ ರೂಪದಲ್ಲಿ ಅಲ್ಲಿ ಕೊಡಬೇಕಾಗಿತ್ತು. Nothing comes freely, my dear friends. ಯಾವುದು ಸಹ ಫ್ರೀ ಆಗಿ ಬರುವುದಿಲ್ಲ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ. He has to pay the penalty to save my life and your life. ಅಲ್ಲಿ ಆತನು ಅದು ಬರಬೇಕಾಗಿರುವಂತ ದಂಡನೆಯನ್ನು ನನ್ನನ್ನು ಮತ್ತೆ ನಿನ್ನನ್ನು ರಕ್ಷಿಸೋದಕ್ಕೋಸ್ಕರ ಆತನು ಆ ದಂಡನೆಯನ್ನು ಪಡೆದುಕೊಂಡನು. The God of gods and the Lord of lords took a human form, came into the world as a human to die for our sins. What you have to pay, he came into the world to pay. ರಾಜಾದಿರಾಜನು ಕರ್ತಾದಿಕರ್ತನು ನನಗೂ ನಿನಗೂ ಬರಬೇಕಾದ ದಂಡನೆಯನ್ನು ತನಗೆಂದು ಆತನು ತೆಗೆದುಕೊಂಡನು. ಯಾಕಂದ್ರೆ ನಾವು ಜೀವಂತವಾಗಿರುವುದಕ್ಕೆ ಆತನು ಮರಣಕ್ಕೆ ಒಪ್ಪಿಸಲ್ಪಟ್ಟನು. Hallelujah. Hallelujah. Through his death we are saved. ಆತನ ಮರಣ ನಿಮಿತ್ತವಾಗಿ ನಾವು ರಕ್ಷಿಸಲ್ಪಟ್ಟಿದ್ದೇವೆ. Hallelujah. Hallelujah. He took our death on his head. ಆತನು ನಮ್ಮ ಮರಣವನ್ನು ಆತನ ತಲೆ ಮೇಲೆ ಆತನು ಹೊತ್ತುಕೊಂಡನು. He took our sins upon himself. ಆತನು ನಮ್ಮ ಪಾಪಗಳನ್ನು ಆತನ ಮೇಲೆ ಆತನು ಹೊತ್ತುಕೊಂಡನು. The day God intervened to do this is called Christmas. ಈ ಒಂದು ಪರಿಸ್ಥಿತಿಯಲ್ಲಿ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡನು. ಆ ಒಂದು ದಿನದ ಹೆಸರೇ ಕ್ರಿಸ್ಮಸ್ ಆಗಿದೆ. Because after all the people who were born in this world, after the death, one day they have to go before the judgment of God. ಎಲ್ಲರೂ ಈ ಒಂದು ದಿನಗಳಲ್ಲಿ ಮರಣವನ್ನು ಹೊಂದುವಂತ ಜನರು ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ನ್ಯಾಯ ವಿಚಾರಣೆಗೆ ಒಳಗಾಗಬೇಕಾಗುತ್ತದೆ. So people who are saved will go to heaven. People who are not saved will have to go to hell eternally. ಯಾರ್ಯಾರು ರಕ್ಷಣೆಯನ್ನು ಹೊಂದಿದ್ದಾರೋ ಅವರು ಪರಲೋಕ ರಾಜ್ಯಕ್ಕೆ ಹಾದು ಹೋಗುತ್ತಾರೆ. ಯಾರ್ಯಾರು ರಕ್ಷಣೆಯನ್ನು ಹೊಂದಿಲ್ಲವೋ ಅವರು ನಿತ್ಯ ನಿತ್ಯ ಮರಣಕ್ಕೆ ಅಂದರೆ ಪಾತಾಳಕ್ಕೆ ಹಾದು ಹೋಗುತ್ತಾರೆ. Hallelujah. Hallelujah. And those who accept Jesus Christ are the people, are the saved people who can go to heaven. ಯಾರ್ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದಾರೋ, ಯಾರು ಆತನನ್ನು ಅಂಗೀಕರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ರಕ್ಷಣೆ ಉಂಟಾಗುತ್ತದೆ. ಅವರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯ. Because God intervened to prepare a place for us in the heaven. ದೇವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡನು. ಯಾಕೆಂದರೆ ನಮಗೋಸ್ಕರ ಆತನು ಪರಲೋಕದಲ್ಲಿ ಒಂದು ಗುಡಾರವನ್ನು ಆತನು ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ಆತನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡನು. God intervention to give us a place in heaven. ದೇವರ ಮಧ್ಯಸ್ಥಿಕೆ ಯಾಕೆ ನೋಡಬೇಕಾದ್ರೆ ಪರಲೋಕ ರಾಜ್ಯದಲ್ಲಿ ನಮಗೋಸ್ಕರ ಒಂದು ಸ್ಥಳವನ್ನು ಕೊಡಬೇಕೆಂಬುದಕ್ಕೋಸ್ಕರವೇ ಆತನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡನು. The Holy Spirit intervened in the life of Mary and brought a child in the human form. That child grew up as Jesus Christ and died for our sins. After his son he resurrected, he went to heaven, and he is preparing a place for you and me. That is the day that God intervened is called the Christmas. ಆ ಒಂದು ಪರಿಶುದ್ಧ ಆತ್ಮನು ಮರಿಯಳ ಜೀವಿತದಲ್ಲಿ ಆ ಒಂದು ದಿನದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಆಕೆಯು ಗರ್ಭವನ್ನು ತಾರಿ ಅಲ್ಲಿ ಒಂದು ಮಗುವನ್ನು ಹಡೆದಳು. ಆ ಮಗುವು ಅದು ಬೆಳೆದು ಬಂದು ಆತನು ನಮಗೋಸ್ಕರ ನಮ್ಮ ಪಾಪಗಳ ನಿಮಿತ್ತಗೋಸ್ಕರ ಆತನು ಮರಣಕ್ಕೆ ಒಪ್ಪಿಸಲ್ಪಟ್ಟನು. ಅದು ಮಾತ್ರವಲ್ಲ, ಆತನು ಪುನರುತ್ಥಾನವಾದನು. ಅದು ಮಾತ್ರವಲ್ಲದೆ ಆತನು ಈಗಲೂ ನಿರಂತರವೂ ಆತನು ಜೀವಿತನಾಗಿದ್ದಾನೆ. ಅದೇ ಕ್ರಿಸ್ಮಸ್ ಆಗಿದೆ. Hallelujah. Hallelujah. Just imagine if you are drowning in the high sea and no one there to help you. Your God took pity on you. He comes down and stretch forth his hand to lift you up. If you accept him, you will be saved. ಆಲೋಚನೆ ಮಾಡಿ ನೋಡಿರಿ, ಒಂದು ವೇಳೆ ನೀವು ಸಮುದ್ರದ ಮಧ್ಯದಲ್ಲಿ ಅಲ್ಲಿ ಬಿರುಗಾಳಿಯ ಮಧ್ಯದಲ್ಲಿ ಅಲೆಗಳ ಮಧ್ಯದಲ್ಲಿ ನೀವು ಅಲ್ಲಿ ಮುಳುಗುತ್ತಿದ್ದೀರಾ. ಒಂದು ವೇಳೆ ದೇವರು ಕರುಣೆಯನ್ನು ತೋರಿಸಿ ಆತನು ಬಂದು ನಿಮಗೆ ಕೈಯನ್ನು ಒಡ್ಡಿ ಆತ ನಿಮ್ಮನ್ನು ಮೇಲಕ್ಕೆ ಎತ್ತಿ ನಿಮ್ಮನ್ನು ರಕ್ಷಿಸುವುದಾದರೆ ಯಾವ ರೀತಿಯಾಗಿರುತ್ತದೆ ಎಂದು ಆಲೋಚನೆ ಮಾಡಿ ನೋಡಿರಿ. If you do not accept his help, his intervention in your life, my dear friend, see what will be your situation. ಒಂದು ವೇಳೆ ಆತನ ಸಹಾಯವನ್ನು ಇಲ್ಲವಾದರೆ ಆತನ ಮಧ್ಯಸ್ಥಿಕೆಯನ್ನು ನೀವು ಒಪ್ಪಿಕೊಳ್ಳದೆ ಹೋದರೆ ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ನಿಮ್ಮ ಜೀವಿತವು ಯಾವ ರೀತಿಯಾಗಿರುತ್ತದೆ ಎಂದು ಪರೀಕ್ಷಿಸಿ ನೋಡಿರಿ.
God is interested to help you in all your situations. ದೇವರು ಎಲ್ಲಾ ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯಕನಾಗಿರಬೇಕೆಂದು ಆತನು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಬೇಕೆಂದು ಆತನು ಮನೋಭಾವ ಉಳ್ಳವನಾಗಿದ್ದಾನೆ. Even in this world, as we are doing our journey of our life, my dear friend, He is there all the time to intervene in your life wherever you needed help. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, ಈ ಒಂದು ಜೀವನವೆಂಬುವ ಈ ಒಂದು ಹಾದಿಯಲ್ಲಿ ನೀವು ನಡೆದು ಹೋಗುತ್ತಿರುವಂತಹ ಸಮಯದಲ್ಲಿ ಆತನು ಪ್ರತಿಯೊಂದು ಸನ್ನಿವೇಶದಲ್ಲಿ ನಿಮಗೆ ಸಹಾಯಕನಾಗಿರಬೇಕೆಂದು ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಬೇಕೆಂದು ಆತನು ಭಾವಿಸುವಂತವನಾಗಿದ್ದಾನೆ. ನನ್ನ ಪ್ರೀತಿಯುಳ್ಳ ಸ್ನೇಹಿತನೇ, God's salvation came through Jesus Christ. ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರ ರಕ್ಷಣೆ ನಮಗೆ ಬಂದಿದೆ. Amen. ಆಮೆನ್, Amen. ಆಮೆನ್. If you accept Lord Jesus Christ, the salvation is yours. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳುವುದಾದರೆ ರಕ್ಷಣೆ ನಿಮಗೆ. Amen. ಆಮೆನ್, Amen. ಆಮೆನ್. Yes, this day you decide to accept Lord Jesus Christ in your life, and you will see eternal peace, and you have salvation, and you have a place in heaven. ಈ ದಿನದಲ್ಲಿ ನಿಶ್ಚಯಿಸಿಕೊಳ್ಳಿರಿ, ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿಕೊಂಡಿದ್ದೀರಾ ಎಂದು. ಯಾಕೆಂದ್ರೆ ಇದರ ನಿಮಿತ್ತವಾಗಿ ನಿಮಗೆ ರಕ್ಷಣೆ ಉಂಟಾಗುತ್ತದೆ. ಅದು ಮಾತ್ರವಲ್ಲ, ಪರಲೋಕದಲ್ಲಿ ನಿಮಗೆಂದು ಸ್ಥಳವು ಸಿದ್ಧವಾಗಿರುತ್ತದೆ. Jesus said, I will give my peace. It's not like the world gives, but my own peace, so that you can have a peaceful life in this world also. ಯೇಸು ಕ್ರಿಸ್ತನು ಹೇಳಿದ ವಾಕ್ಯವನ್ನು ನೋಡುವುದಾದರೆ ಆತನು ಈ ಲೋಕವು ಕೊಡುವಂಥ ಸಮಾಧಾನದ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ, ನನ್ನಲ್ಲಿ ಇರುವಂಥ ಸಮಾಧಾನವನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳಿದನು. God's intervention in our life is Christmas. God bless you all. ದೇವರು ಈ ಒಂದು ಮಧ್ಯಸ್ಥಿಕೆ ವಹಿಸಿಕೊಳ್ಳುವಂಥದ್ದೇ ಕ್ರಿಸ್ಮಸ್ ಆಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್, Amen. ಆಮೆನ್.